ಮಿತ್ರರೇ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಂತೆ ಕರ್ನಾಟಕವೂ ಕೂಡ ಕ್ರೌರ್ಯ, ಹಿಂಸೆ, ರೌಡಿಸಂ ಹಾಗೂ ಅನಾಚಾರಗಳಿಂದ ಮತ್ತು ಆರ್ಥಿಕ ದಿವಾಳಿಯತ್ತ ಸಾಗುತ್ತಿದೆಯೇ? ಯಾವಾಗ ಜನ ದುರ್ಬಲರಾಗುತ್ತಾರೋ ಆವಾಗ ದುಷ್ಟಬುದ್ಧಿಯ ರಾಜನು ಹುಟ್ಟಿಕೊಳ್ಳುತ್ತಾನೆ. ಅಂತಹ ಸರ್ಕಾರವೇ ಜನರನ್ನು ನಡೆಸಿಕೊಳ್ಳುತ್ತದೆ. ಆಗಲೇ ದೇವಸ್ಥಾನಗಳು ದುರ್ಬಲವಾಗುತ್ತವೆ. ದೇವಸ್ಥಾನಗಳು ದುರ್ಬಲವಾದಂತೆ ಜನರ ಆರ್ಥಿಕ ಸ್ಥಿತಿಯೂ ಕೂಡ ದುರ್ಬಲವಾಗುತ್ತಾ ಹೋಗುತ್ತೆ. ಮಿತ್ರರೇ, ನಿಮಗೇನನ್ಸುತ್ತೆ ಅನ್ನೋದನ್ನು ತಪ್ಪದೇ ಈ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮಿತ್ರರೇ, ಒಂದು ದೇವಸ್ಥಾನ ಬೆಳೆದರೆ ಅದರ ಸುತ್ತಮುತ್ತಲಿನ ಆರ್ಥಿಕ ಸ್ಥಿತಿ, ಸಾಂಸ್ಕೃತಿಕ ಸ್ಥಿತಿ, ಬದುಕಿನ ಸ್ಥಿತಿ ಎಲ್ಲವೂ ಕೂಡ ವಿಸ್ತಾರಗೊಳ್ಳುತ್ತೆ. ಅನೇಕ ಜನರಿಗೆ, ಅನೇಕ ಕೈಗಳಿಗೆ ಕೆಲಸಗಳು ಸಿಗುತ್ತವೆ, ಉದ್ಯೋಗ ಸಿಗುತ್ತವೆ. ಬೇರೆ ಬೇರೆ ರೀತಿ ಕೃಷಿಕರಿರ್ಬೋದು, ಹೂ ಮಾರೋರಿರ್ಬೋದು, ಹಣ್ಣು ಮಾರೋರಿರ್ಬೋದು, ಅಥವಾ ಕಾರ್ಮಿಕ ಇರ್ಬೋದು, ಎಲ್ಲ ಥರದ ಎಲ್ಲ ವರ್ಗದ ವ್ಯಕ್ತಿಗಳಿಗೂ ಇಲ್ಲಿ ಕೆಲಸ ಸಿಗುತ್ತೆ. ಒಂದು ದೇವಸ್ಥಾನ ಉದ್ಧಾರವಾದರೆ ಅಥವಾ ಒಂದು ದೇವಸ್ಥಾನ ಪ್ರತಿಷ್ಠಿತಗೊಂಡ್ರೆ ಒಂದು ಸರ್ಕಾರ ನಿರ್ವಹಿಸಬಲ್ಲ ಕೆಲಸವನ್ನು ಈ ದೇವಸ್ಥಾನದಿಂದ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ದೇವಸ್ಥಾನ ಮಾತ್ರ ನಿಮಗೆ ಇಷ್ಟೂ ಜನಕ್ಕೆ, ನೀವು ಬೇರೆ ಯಾವುದೇ ಮತಗಳು ಅಥವಾ ಅಲ್ಲಿಯ ಆಚರಣಾ ಕೇಂದ್ರಗಳ ಸುತ್ತಮುತ್ತಲೂ ನೋಡಿ, ದೇವಸ್ಥಾನಗಳ ಸುತ್ತಮುತ್ತ ಅಲ್ಲಿ ನಡೆಯುವ ಆರ್ಥಿಕ ಚಟುವಟಿಕೆ ಇವುಗಳನ್ನು ನೋಡಿ. ದೇವರು ಅಂದರೆ ಬರೀ ಒಂದು ಮೂರ್ತಿಯನ್ನು ಕೂರಿಸಿಬಿಟ್ಟು ಅಲ್ಲಿ ಪೂಜೆ ಮಾಡೋದು, ಅರ್ಚಕರಿಗೆಲ್ಲೋ ದಕ್ಷಿಣೆ ಹಾಕೋದು, ಅದಕ್ಕಾಗಿ ಅರ್ಚಕರು ಬಂದು ಕೂತ್ಕೊಳ್ತಾರೆ ಅನ್ನುವ ಈ ಮೂರ್ಖತನದ ವಾದ ಇದೆಯಲ್ಲ. ಆಸ್ಪತ್ರೆ ಕಟ್ಟಬೇಕು, ಕಟ್ಟಿಸಿ, ನೀವೇ ಕಟ್ಟಿಸಿ. ಭಕ್ತಾದಿಗಳು ಅವರ ನಂಬಿಕೆಗಳಿಗೆ ಇದು ಮಾಡಿ ಅದನ್ನು ತಗೊಂಡೋಗಿ ಯಾಕೆ ಇದು ಮಾಡ್ಕೋಬೇಕು? ನೀವು ಕಟ್ಟಿಸಿ. ತಮಿಳುನಾಡು, ಕೇರಳದಂತಹ ಸಮೃದ್ಧ ದೇವಸ್ಥಾನಗಳಿರುವ ರಾಜ್ಯಗಳು ಯಾಕೆ ಆರ್ಥಿಕವಾಗಿ ಅಷ್ಟು ಸಂಕಷ್ಟ ಅನುಭವಿಸ್ತಿದೆ? ದರಿದ್ರ ಸ್ಥಿತಿಯಲ್ಲಿದ್ದ UP, ಉತ್ತರ ಪ್ರದೇಶ ಇವತ್ತು ಬರೀ ಆ ದೇವಸ್ಥಾನಗಳ ಆಧಾರದಲ್ಲೇ ಎಂಥ ಒಂದು ಈ ರಾಜ್ಯವೇ ಸಮೃದ್ಧಿ ಆಗಿ ಮಾಡ್ತಾಯಿದೆ. ಈ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೋಬೇಕು. ಭಾರತ ದೇಶದಲ್ಲಿ ದೇವಸ್ಥಾನಗಳು ಬರೀ ಅರ್ಚಕರು ದಕ್ಷಿಣೆಗೆ ಕಾಯುವ ಸ್ಥಳಗಳಲ್ಲ. ಮೂರ್ಖರಿಗೆ ಇವೆಲ್ಲ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಹಿಂಗೆ ಅಂದ್ಬಿಟ್ಟು ಅವ್ರ ಹುಂಡಿನ ತುಂಬಿಸ್ಕೊಳ್ಳುವ ಪ್ರಯತ್ನದಲ್ಲೇ ಅವ್ರ ದರಿದ್ರ ಬುದ್ಧಿನ ಈ ಜನರ ಮೇಲೆ ಹೇರೋಕ್ಕೆ ಹೋಗಿ ಇವತ್ತು ಈ ಸ್ಥಿತಿ ಆಯಿತು. ನಾವು 1000 ವರ್ಷಗಳಿಂದ ಅನುಭವಿಸ್ತಾರ ಪಾಡಿ ಅಂತ ಇಂಥ ನಾಯಿನರಿಗಳ ಬೊಗಳುವಿಕೆಯಿಂದ ನಮ್ಮ ದೇಶ ಇದು ಇಲ್ಲ ಅಂತಂದರೆ ನಮ್ಮ ದೇಶ ಇವತ್ತಿಗೂ ಜಗತ್ತಿನ ಅತ್ಯಂತ ಸಂಪದ್ಭರಿತವಾದ ನಾಡು. ಆದರೆ ಸಂಪತ್ತು ಎಲ್ಲಿದೆ ಅನ್ನೋದರ ಪರಿಕಲ್ಪನೆ ಇಲ್ಲದೆ ಸರ್ಕಾರ ನಡೆಸಿದರೆ ಏನಾಗುತ್ತೆ ಅಂದರೆ ಇಂಥವೇ ಆಗೋದು. ಈಗ ಯಾಕೆ UP ಅಷ್ಟು ಅದ್ಭುತವಾಗಿ, ಅಷ್ಟು ಶ್ರೀಮಂತವಾಗಿ ಕಾಣ್ತಿದೆ? ರೌಡಿಸಮ್ಮಿಂದ ಯಾಕೆ ಮುಕ್ತವಾಗಿದೆ? ಕೊಲೆ, ಸುಲಿಗೆ ಇವುಗಳಿಂದ ಯಾಕೆ ಮುಕ್ತಿಯಾಗಿದೆ? ಯಾಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆಗಳು, ನಮ್ಮ ಪುರಾಣಗಳು, ನಮ್ಮ ವಿಚಾರಗಳು ಇವೆಲ್ಲ ಕಲಿಸಿಕೊಡುವಂಥದ್ದು ನಾಗರಿಕತೆಯನ್ನು. ಅನ್ಸಿವಿಲೈಸ್ಡ್ ಜನಗಳು ಇದನ್ನು ಒಪ್ಪಲ್ಲ. ಯಾಕೆಂದರೆ ಅವರು ಒಪ್ಕೊಂಡಿರೋದೆ ಅನ್ಸಿವಿಲೈಸ್ಡ್ ಸಂಸ್ಕೃತಿಯನ್ನು. ಹಾಗಾಗಿ ಅವ್ರಿಗೆ ಈ ಸಿವಿಲೈಸೇಷನ್ ಕಂಡ್ರೆ ಭಯ. ಸಾವಿರಾರು, ಲಕ್ಷಾಂತರ ಜನ ಬಂದು ಸೇರುವ ಇಂತಹ ಸ್ಥಳದಲ್ಲಿ ಒಂದು ಭರತನಾಟ್ಯ ಅಥವಾ ಒಂದು ಸಂಗೀತ ಕಚೇರಿ ಅಥವಾ ಒಂದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ಯಾವುದೇ ಒಂದು ಸಾಂಸ್ಕೃತಿಕ ಕಲೆಗಳು ಕೂಡ ಇಲ್ಲಿ ಪ್ರದರ್ಶನ ಆಗಬಹುದು, ಪ್ರದರ್ಶನ ನಡೀಬೋದು. ಜನ ನೋಡ್ತಾರೆ, ನಿಲ್ತಾರೆ. ಇಲ್ಲಿ ನೀವು ಈಡಿಪಸ್ ಮಾಡೋಕ್ಕಾಗತ್ತಾ? ಇಲ್ಲಿ ತುಘಲಕ್ ನಾಟಕ ಮಾಡೋಕ್ಕಾಗತ್ತಾ? ಇಲ್ಲಿ ಔರಂಗಜೇಬ್ ನಾಟಕ ಮಾಡೋಕ್ಕಾಗತ್ತಾ? ಇಲ್ಲಿ ತ್ರಿಪನ್ಯ ಓಪೆರ ಮಾಡೋಕ್ಕಾಗತ್ತಾ? ನೀವಿಲ್ಲಿ ಅಂತಿಗೋನೆ ಮಾಡೋಕ್ಕಾಗತ್ತಾ? ಹ್ಯಾಮ್ಲೆಟ್ ಮಾಡೋಕ್ಕಾಗತ್ತಾ? ಇಲ್ಲ. ಹಾಗಾಗಿಯೇ ಇವತ್ತು ನೀವು ನಾಟಕಗಳ ಥಿಯೇಟ್ರಿಗೆ ಹೋಗಿ ನೋಡಿ, 40 ಜನ ಇರಲ್ಲ. ಯಾಕಿರಲ್ಲ ಅಂದರೆ ನಮ್ಮದಲ್ಲದ ವಿಚಾರಗಳು ನಮ್ಮ ಕಿವಿ ಮೇಲೆ ಒಂದು ವಿಷಯ ಬಿದ್ದರೆ ಅದು ನಮ್ಮ ಮನಸ್ಸನ್ನು ಮುದಗೊಳಿಸಬೇಕು. ಅದು ನಮ್ಮ ಮೇಲೆ ಕ್ರೌರ್ಯವನ್ನು ತುಂಬುವ ಹಾಗಿರಬಾರ್ದು. ಇಲ್ಲಿ ನೋಡಿ, ಈ ಸಂಗೀತ ಕಲೆಗಳು, ನಾಟ್ಯ ಕಲೆಗಳು ಇವೆಲ್ಲ ಏನು ಮಾಡ್ತವೆ ಅಂದರೆ ಮನುಷ್ಯನಲ್ಲಿ ಒಂದು ಉಲ್ಲಾಸವನ್ನು, ಒಂದು ಸಂತೋಷವನ್ನು, ಒಂದು ಶಾಂತಿಯನ್ನು ಕಲ್ಪಿಸಿಕೊಡುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಿತವಾಗುತ್ತೆ. ಇಂಥ ಕೆಲವು ಈ ವಿಕೃತಿ ನಾಟಕಗಳು ಅಥವಾ ವಿಕೃತಿ ಸಿನಿಮಾಗಳು ಅಥವಾ ವಿಕೃತಿ ಮನಸ್ಥಿತಿಯ ಕಥಾವಸ್ತುಗಳ ಅಂಥವು ವೇದಿಕೆಗಳು ಏನಾಗ್ತವೆ ಅಂದರೆ ಮನುಷ್ಯನಲ್ಲಿ ಕ್ರೌರ್ಯವನ್ನು ಹುಟ್ಟುಹಾಕಿ, ದ್ವೇಷದ ಮನೋಭಾವನೆ ಹುಟ್ಟುಹಾಕಿ, ಇಡೀ ಒಂದು ಅಶಾಂತಿಯನ್ನು ಉಂಟು ಮಾಡುವಂಥ ಒಂದು ಮನೋಸ್ಥಿತಿಯನ್ನು ತಂದು ಬಿಡ್ತವೆ. ಯಾವುದು? ಇಂಥ ವಿಕಾರವಾದ ನಾಟಕಗಳು ಅಥವಾ ಸಿನಿಮಾಗಳು. ಹಾಗಾಗಿಯೇ
ದೇವಸ್ಥಾನಗಳು ಇಲ್ಲೂ ಯಾಕೆ ಪ್ರಮುಖವಾಗ್ತವೆ ಅಂತಂದರೆ ಇಲ್ಲಿ ನಡೆಯುವಂತಹ ಉಪನ್ಯಾಸಗಳಿರ್ಬೋದು ಅಥವಾ ಚಿಂತನೆಗಳಿರ್ಬೋದು. ನೀವು ನೋಡಿ, ಕೆಲವು ವಿಚಾರ ಸಂಕಿರಣಗಳು ನಡೀತವೆ. ಅವು ಏನು, ಮೇಲ್ವರ್ಗದವ್ರನ್ನ ಬೈಯೋದು, ಮೇಲ್ವರ್ಗವ್ರನ್ನ ಟೀಕಿಸೋದು, ಮೇಲ್ವರ್ಗದವರಿಂದ ನಮಗೆ ಅವಮಾನ, ಆ ಕೊರಗಿನಲ್ಲೇ ಚಿಂತನೆಗಳನ್ನು ಮಂತ್ರಗಳನ್ನು ನಡೆಸ್ತಾರೆ ವಿನಃ ಅವ್ರ ಮೇಲೆ ನಾವು ನಮ್ಮ ಸಿಟ್ಟನ್ನು ತೋರಿಸ್ಕೊಳ್ತೀವಿ ಅಂತಾರೆ ವಿನಃ ಎಲ್ಲೂ ಕೂಡ ನಾವು ಅವ್ರ ರೀತಿಯೇ ಮೇಲ್ ಬರಬೇಕು. ತುಳಿತ ಅನ್ನೋದು ಯಾಕೆ? ನಾವು ತುಳಿಯೋಕ್ಕೆ ನಾವು ಯಾಕೆ ಅವಕಾಶ ಕೊಡಬೇಕು? ಅದಕ್ಕೆ ಆ ಅವಕಾಶದ ತುಳಿಯೋದನ್ನು ತಪ್ಪಿಸ್ಕೊಳ್ಳೋದೇ ಜಾಣತನ ಅಲ್ವಾ? ಆ ಜಾಣತನದ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಇವುಗಳಿಂದೆಲ್ಲ ಏನೂ ಪ್ರಯೋಜನ ಆಗೋದಿಲ್ಲ. ಮನಸ್ಥಿತಿ ಬದಲಾಗಬೇಕು ಅಂತಂದರೆ ನೀವು ನಿಮ್ಮನ್ನು ಪ್ರೂವ್ ಮಾಡಬೇಕು. ಅದಕ್ಕೆ ಯಾಕೆ ಅಂಬೇಡ್ಕರ್ ಗ್ರೇಟ್ ಆಗ್ತಾರೆ ಅಂದರೆ, ಅವರು ಯಾರು ತುಳಿದ್ರು, ಯಾರು ಇದು ಮಾಡಿದ್ರು ಅದಕ್ಕೆಲ್ಲ ತಲೆನೇ ಕೆಟ್ಕೊಳ್ಳಲಿಲ್ಲ. ತಾವು ಏನು ಆಗಬೇಕೋ ಅದೇ ಆದರು. ಅದು ಚಾಲೆಂಜಿಂಗು. ಅದು ಬಿಟ್ಟು ಅವ್ರು ತುಳಿದ್ರು, ಇವ್ರು ತುಳಿದ್ರು, ಅವರಿಂದ ನಮ್ಮ ಅನ್ಯಾಯ ಆಯಿತು, ಇವರಿಂದ ನಮ್ಮ ಮೋಸ ಆಯಿತು ಅಂತ ಆ ಕೊರಗಿನಲ್ಲೇ ಇದ್ದರೆ ಕೊನೆ ಸಾಯಲವರೆಗೂ ಆ ಕೊರಗಿನಲ್ಲೇ ಸಾಯೋದು ಪರಂಪರಾಗತವಾಗಿ ಅಂತಹ ಸಮೂಹನೇ ಸೃಷ್ಟಿ ಮಾಡ್ತಾ ಆಗ್ಬಿಡುತ್ತೆ. ಆ ಅಂಬೇಡ್ಕರ್ ರೀತಿ ಪ್ರೂವ್ ಮಾಡಬೇಕು. ಅದು ನಿಜವಾದ ತಾಕತ್ತು. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.